ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಗುಡಿಬಂಡೆಯಲ್ಲಿ ಸುಸಜ್ಜಿತ ಕ್ರೀಡಾಂಗಣ ನಿರ್ಮಾಣಕ್ಕೆ 2 ಕೋಟಿ ಬಿಡುಗಡೆ. ಸುಸಜ್ಜಿತ ಕ್ರೀಡಾಂಗಣ ನಿರ್ಮಾಣ ಮಾಡುವುದು ನನ್ನ ಬಹುದಿನಗಳ ಕನಸು, ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ 2400 ಎಕರೆ ಜಮೀನು ಪಡೆದುಕೊಂಡು ಅಟಲ್ ಬಿಹಾರಿ ವಾಜಪೇಯಿರನ್ನ ಕರೆಸಿ ಭೂಮಿ ಪೂಜೆ ಮಾಡಿದ ಘಟನೆ ಕಣ್ಮುಂದೆ ಇದೆ. ಬಯಪ್ಪ ಕಚೇರಿ ಉದ್ಘಾಟನೆ ವೇಳೆ ಡಿಕೆಶಿ ಮೆಲುಕು. ಸಿಎಂ ಕುರ್ಚಿ ಬದಲಾವಣೆ ಬಗ್ಗೆ ಹೇಳಿಕೆ ನೀಡದಂತೆ ಕೈ ಶಾಸಕರಿಗೆ ಹೈಕಮಾಂಡ್ ಆದೇಶಿಸಿದೆ. ಈ ನಿಟ್ಟಿನಲ್ಲಿ ಸಿಎಂ ವಿಚಾರ ಚರ್ಚೆ ಮಾಡುವುದಿಲ್ಲ, ಶಾಸಕ ಕೆವೈ ನಂಜೇಗೌಡ. ಈ ಬಾರಿಯ ರಾಷ್ಟ್ರೀಯ ಲೋಕ ಅದಾಲತ್ಗೆ ಉತ್ತಮ ಸ್ಪಂದನೆ. 9101 ಪ್ರಕರಣಗಳು ಇತ್ಯರ್ಥ, 12 ಜೋಡಿಗಳಿಗೆ ಮರುಮದುವೆ. ವಾರ್ತೆಗಳ ವಿವರ. ಗುಡಿಬಂಡೆಯಲ್ಲಿ ಸುಸಜ್ಜಿತ ಕ್ರೀಡಾಂಗಣ ನಿರ್ಮಾಣ ಮಾಡುವುದು ನನ್ನ ಬಹುದಿನಗಳ ಕನಸಾಗಿದೆ. ಈ ಭಾಗದ ಕ್ರೀಡಾಪಟುಗಳು ಮತ್ತು ಸಾರ್ವಜನಿಕರ ಮನವಿ ಮೇರೆಗೆ 6 ಎಕರೆ ಜಮೀನು ಗುರುತಿಸಿ ಸರ್ಕಾರದಿಂದ 2 ಕೋಟಿ ರು ಅನುದಾನವನ್ನು ಬಿಡುಗಡೆ ಮಾಡಿಸಲಾಗಿದೆ ಎಂದು ಶಾಸಕ ಸುಬ್ಬಾರೆಡ್ಡಿ ತಿಳಿಸಿದರು. ಗುಡಿಬಂಡೆ ಪಟ್ಟಣದ ಹೊರವಲಯದಲ್ಲಿ ನಿರ್ಮಾಣವಾಗಲಿರುವ ನೂತನ ಕ್ರೀಡಾಂಗಣದ ಕಾಮಗಾರಿ ಪ್ರಾರಂಭಿಸಲು ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮುಂದಾಗಿದ್ದು, ಕ್ರೀಡಾ ಇಲಾಖೆಯ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ತಾಲೂಕು ಕೇಂದ್ರದಲ್ಲಿ ಸುಸಜ್ಜಿತವಾದ ಕ್ರೀಡಾಂಗಣ ನಿರ್ಮಾಣಕ್ಕಾಗಿ ಅಮಾನಿ ಬೈರಸಾಗರ ಕೆರೆಯ ಬಳಿ ಮಂಜೂರಾಗಿರುವ 6 ಎಕರೆ ಜಮೀನನ್ನು ಶಾಸಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅಧಿಕಾರಿಗಳೊಂದಿಗೆ ವೀಕ್ಷಿಸಿದರು. ಕಾಮಗಾರಿಯನ್ನು ಆದಷ್ಟು ಶೀಘ್ರವಾಗಿ ಆರಂಭಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಇದೇ ವೇಳೆ ಖಡಕ್ ಸೂಚನೆ ನೀಡಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ಗುಡಿಬಂಡೆಯಲ್ಲಿ ಸುಸಜ್ಜಿತ ಕ್ರೀಡಾಂಗಣ ನಿರ್ಮಾಣ ಮಾಡುವುದು ನನ್ನ ಬಹುದಿನಗಳ ಕನಸಾಗಿದೆ. ಈ ಭಾಗದ ಕ್ರೀಡಾಪಟುಗಳು ಮತ್ತು ಸಾರ್ವಜನಿಕರ ಮನವಿ ಮೇರೆಗೆ 6 ಎಕರೆ ಜಮೀನು ಗುರುತಿಸಿ ಸರ್ಕಾರದಿಂದ 2 ಕೋಟಿ ರು ಅನುದಾನವನ್ನು ಬಿಡುಗಡೆ ಮಾಡಿಸಲಾಗಿದೆ. ಆದರೆ ಸದರಿ ಜಾಗದಲ್ಲಿ ಬೆಟ್ಟ ಗುಡ್ಡಗಳು ಇರುವುದರಿಂದ ಕಾಮಗಾರಿ ವಿಳಂಬವಾಗ್ತಿದೆ. ಈ ಅಡೆತಡೆ ನಿವಾರಿಸಲು ಭೂಮಿ ಸಮತಟ್ಟು ಮಾಡಲು ಹೆಚ್ಚುವರಿ ಅನುದಾನ ಒದಗಿಸಲಾಗುವುದು ಎಂದು ತಿಳಿಸಿದರು. ಇದೇ ವೇಳೆ ತಾಲೂಕಿನ ಅಭಿವೃದ್ಧಿ ಕುರಿತು ಮಾಹಿತಿ ನೀಡಿದ ಶಾಸಕರು, ತಾಲೂಕು ಕೇಂದ್ರದಲ್ಲಿ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಜಾಗ ಮಂಜೂರಾಗಿದೆ. ಬೆಳಗಾವಿ ಅಧಿವೇಶನದಲ್ಲಿ ಈ ಕುರಿತು ನಾನು ಕೇಳಿದ ಪ್ರಶ್ನೆಗೆ ಸ್ಪಂದಿಸಿದ ಮುಖ್ಯಮಂತ್ರಿಗಳು, ಭವನ ನಿರ್ಮಾಣಕ್ಕೆ 2 ಕೋಟಿ ರು ಅನುದಾನ ಒದಗಿಸಿದ್ದಾರೆ. ಶೀಘ್ರದಲ್ಲಿ ಇದರ ಅಧಿಕೃತ ಆದೇಶ ಹೊರಬೀಳಲಿದೆ. ಜೊತೆಗೆ ಚೀಳೂರಿನಲ್ಲಿಯೂ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಸಿಎಂ ಸಮ್ಮತಿ ಸೂಚಿಸಿದ್ದಾರೆ ಎಂದು ಸಿಹಿ ಸುದ್ದಿ ನೀಡಿದ್ರು. ಅಲ್ಲದೆ ಗುಡಿಬಂಡೆ ಕೆರೆ ಏರಿ ಕುಸಿದಿರುವ ಬಗ್ಗೆ ದೂರುಗಳು ಬಂದಿದ್ದು, ವಾರದೊಳಗೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ರು. ನಮ್ಮ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಅಧಿಕಾರಿಗಳು ಬಂದು ಇದೊಂದು ಕ್ರೀಡಾಂಗಣ ಮಾಡಬೇಕು ಅಂತ ಒಂದು ಪತ್ರ ಕೊಟ್ಟಿದ್ದ, ಅದರ ಉದ್ದೇಶವಾಗಿ ಬಂದಿದ್ದಾರೆ. ನನ್ನ ಆಸೆ ಇಲ್ಲೇ ಮಾಡಬೇಕು ಅಂತ. ಸ್ವಲ್ಪ ಕಲ್ಲು ಬಂಡೆ ಇದೆ, ಆದರೂ ಅಡಿಷನಲ್ ಅನುದಾನ ತಂದು ಇದನ್ನು ಮಟ್ಟ ಮಾಡಿ ಇಲ್ಲೇ ಮಾಡಿದಾಗ ಗುಡಿಬಂಡೆ ಜನರಿಗೆ ಬರೋಕ್ಕೆ ಹೋಗೋಕ್ಕೆ ಅನುಕೂಲವಾಗಿರುತ್ತದೆ. ಇಲ್ಲೇ ಮಾಡಬೇಕು ಅಂತ ತಿಳಿಸಿದ್ದೀನಿ ನಮ್ಮ ಇಂಜಿನಿಯರ್ ಅವ್ರಿಗೆ. ಅವರು ಇನ್ನೊಂದು ಫೀಸಿಬಿಲಿಟಿ ರಿಪೋರ್ಟ್ ತಗೊಳ್ತಾರಂತೆ. ಐ ಥಿಂಕ್ ಒಂದು ಮಂತ್ ಒಳಗಡೆ ನಾನು ಕೆಲಸ ಪ್ರಾರಂಭ ಮಾಡಬೇಕು ಅಂತ ನಾನು ಉದ್ದೇಶ ಇಟ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿ. ಈಗ ಸದ್ಯಕ್ಕೆ ಒಂದು 3 ಕೋಟಿ 2 ಕೋಟಿ ರಿಲೀಸ್ ಆಗಿದೆ. ಪ್ಲಸ್ ಜೊತೆಗೆ ನಂಗೆ CSL ಗ್ರ್ಯಾಂಟ್ ಕೊಟ್ಟಿದ್ದಾರೆ. ನಾನು ಸ್ವಲ್ಪ ಹಾಕ್ಕೊಂಡು ಲೆವೆಲಿಂಗ್ ಹಾಕೋಲ್ಲ ಅಂತಿದ್ದೀನಿ. ಬೇಗ ಲೆವೆಲಿಂಗ್ ಮಾಡಿಸಿ ನೆಕ್ಸ್ಟ್ ಅವ್ನು ಬರೋಕ್ಕೆ ಆಡುವಾಗ ಇನ್ನೊಂದು ಚೇಲೂರ್ಗೂ ಬೇಕು, ಅದಕ್ಕೂ ಸ್ಯಾಂಕ್ಷನ್ ಮಾಡಿಬಿಟ್ಟು ನಮ್ಮ ಎಂಟೈರ್ 3 ತಾಲೂಕು ವಾಲ್ಮೀಕಿ ಭವನ ಮಂಜೂರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸಿಗ್ಬತುಲ್ಲಾ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಆದಿರೆಡ್ಡಿ, ಸಿಪಿಐ ಮುನಿಕೃಷ್ಣ, PSI ಗಣೇಶ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್, ಉಪಾಧ್ಯಕ್ಷ ಗಂಗರಾಜು ಹಾಗೂ ಮುಖಂಡರಾದ ಅಂಬರೀಶ್, ಮಹದೇವಪ್ಪ, ನಂಜುಂಡಪ್ಪ, ರಿಯಾಜ್, ದ್ವಾರಕನಾಥ ನಾಯ್ಡು ಸೇರಿದಂತೆ ಹಲವರು ಹಾಜರಿದ್ದರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. 2002ರಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾಗ ಬಯಪ್ಪ ಯೋಜನೆ ಪ್ರಾಧಿಕಾರಕ್ಕೆ ಸಹಿ ಹಾಕಿದ್ದೆ. ಎಲ್ಲಿ ಏರ್ಪೋರ್ಟ್ ಆಗಬೇಕೆಂದು ದೊಡ್ಡ ತರ್ಕ ನಡೆಯುತ್ತಿತ್ತು ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ 2002ರ ಆಡಳಿತ ಸೇವೆಯನ್ನು ಸ್ಮರಿಸಿದರು.
ದೇವನಹಳ್ಳಿ ಪಟ್ಟಣದ ಸೋಲಿಬೆಲೆ ರಸ್ತೆಯಲ್ಲಿರುವ ವಸತಿ ಬಡಾವಣೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರದೇಶ ಯೋಜನಾ ಪ್ರಾಧಿಕಾರದ ನೂತನ ಕಟ್ಟಡವನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಟೇಪ್ ಕತ್ತರಿಸಿದ್ರು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಮಾತನಾಡಿ 2002ರಿಂದ 4ರಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾಗ ಈ ಯೋಜನೆ ಪ್ರಾಧಿಕಾರಕ್ಕೆ ಸಹಿ ಹಾಕಿದ್ದೆ. ಆಗಿನ ಶಾಸಕ ಮುನಿ ನರಸಿಂಹಯ್ಯ, ರಾಮಯ್ಯ, ಬಚ್ಚೇಗೌಡರು ಆಯಾ ಭಾಗದ ರೈತರನ್ನ ಒಪ್ಪಿಸಿ 2400 ಎಕರೆಯಷ್ಟು ಜಮೀನು ಸರ್ಕಾರಕ್ಕೆ ಪಡೆದುಕೊಂಡು ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಕರೆಸಿ ಭೂಮಿ ಪೂಜೆ ಮಾಡಿದಂತಹ ಘಟನೆ ನನ್ನ ಕಣ್ಮುಂದೆ ಇದೆ ಎಂದು ಸ್ಮರಿಸಿದ್ರು. ವರ್ಷದಿಂದ ಬಂದು ಉದ್ಘಾಟನೆ ಮಾಡಿದ್ದೇನೆ. 2002, 3, 4ರಲ್ಲಿ ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದಾಗ ಈ ಯೋಜನೆ ಪ್ರಾಧಿಕಾರಕ್ಕೆ ಅವತ್ತು ಸೈನ್ ಹಾಕಿದೆ. ಸೈನ್ ಹಾಕಿ ಇದನ್ನ ರಚನೆ ಆಗಬೇಕು ಅಂತೇಳಿ ದೊಡ್ಡ ತರ್ಕ ನಡೀತಾ ಇತ್ತು. ಎಲ್ಲಿ ಏರ್ಪೋರ್ಟ್ ಆಗಬೇಕು ಅಂತ, ಬಿಡದಿಲ್ ಆಗ್ಬೇಕಾ ಇಲ್ಲಾಗಬೇಕಾ ಅಂತೇಳಿ. ಅವತ್ತು ಮುನ್ನರಸಿಂಹಯ್ಯನವರು, ಆವತ್ತಿನ ಕಾಲದ ರಾಮಯ್ಯನವರು, ನಮ್ಮ ಬಚ್ಚೇಗೌಡರು 3 ಜನ ಈ ಭಾಗದ ರೈತರನ್ನ ಒಪ್ಪಿಸಿ ಬರೀ 6 ಲಕ್ಷ ರೂಪಾಯಿ ಎಕರೆ, 2400 ಎಕರೆ, 2000 ಗೌರ್ಮೆಂಟ್ ಇತ್ತು, 2400ಕ್ಕೆ ಅಕ್ವಿಷನ್ ಮಾಡಿ ಈ ಏರ್ಪೋರ್ಟ್ನ ಇಲ್ಲಿಗೆ ಆಗಬೇಕು ಅಂತೇಳಿ ತೀರ್ಮಾನ ಮಾಡಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಕರ್ಕೊಂಡು ಬಂದು ವಿಧಾನಸೌಧದಲ್ಲೇ ಭೂಮಿ ಪೂಜೆಯನ್ನ ಮಾಡಿದಂಥ ಘಟನೆ ನನ್ನ ಕಣ್ಮುಂದೆ ಇದೆ. ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ಡಿಕೆ ಶಿವಕುಮಾರ್ ಅವರು ಅಧ್ಯಕ್ಷರಾದ ನಂತರ ಪಕ್ಷಕ್ಕೆ ಹೊಸ ಚೇತನ ಬಂದಿದೆ. ಮುಖ್ಯಮಂತ್ರಿಗಳ ಬಳಿ 3-4 ಯೋಜನೆಗಳ ಮನವಿ ಮಾಡಲಾಗಿತ್ತು. ಬಹಳ ಮುಖ್ಯವಾದದ್ದು ಮೆಟ್ರೋ ದೇವನಹಳ್ಳಿಗೆ ವಿಸ್ತರಣೆ, ಕಾವೇರಿ ನೀರು ಹರಿಸುವುದು. ದೇವನಹಳ್ಳಿ, ವಿಜಯಪುರ, ಅವಳಿ ಪುರಸಭೆಗಳಿಗೆ 100 ವರ್ಷ ಇತಿಹಾಸವಿದೆ. ಯುಜಿಡಿ ಕಾಮಗಾರಿ ಆಗಬೇಕು. ಎತ್ತಿನಹೊಳೆ ಯೋಜನೆ ಪ್ರಗತಿಯಲ್ಲಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೂ ಹರಿಸಬೇಕಿದೆ ಎಂದರು. ಈ ವೇಳೆ ಎಂಎಲ್ಸಿ ಎಸ್ ರವಿ ಭಯಪ್ಪ ಅಧ್ಯಕ್ಷ, ವಿ ಶಾಂತಕುಮಾರ್, ಜಿಲ್ಲಾ ಕೃಷಿಕ ಸಮಾಜ ಅಧ್ಯಕ್ಷ ಎಸ್ ರವಿಕುಮಾರ್, ದೇವನಹಳ್ಳಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಸಿ ಮಂಜುನಾಥ್, ಮುಖಂಡರಾದ ವಿ ವೆಂಕಟಪ್ಪ, ಸಿ ಪ್ರಸನ್ನಕುಮಾರ್, ವಿಜಯಪುರ ಮಂಜುನಾಥ್, ವಿಶ್ವನಾಥಪುರ ಮಧು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ವಿಜಯಕುಮಾರ್, ಅಣ್ಣೇಶ್ವರ, ಚಂದ್ರಶೇಖರ್ ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಹೇಳಿಕೆಗಳನ್ನು ನೀಡಿದಂತೆ ಕೈ ಶಾಸಕರಿಗೆ ಕಾಂಗ್ರೆಸ್ ಹೈಕಮಾಂಡ್ ಆದೇಶ ಮಾಡಿದ್ದು, ಈ ನಿಟ್ಟಿನಲ್ಲಿ ಸಿಎಂ ವಿಚಾರದ ಚರ್ಚೆ ಮಾಡುವುದಿಲ್ಲ ಎಂದು ಶಾಸಕ ಹಾಗೂ ಕೋಮುಲ್ ಅಧ್ಯಕ್ಷ ಕೆವೈ ನಂಜೇಗೌಡ ಹೇಳಿದರು. ಮಂಜಣ್ಣ ಇರ್ಬೋದು, ಮತ್ತೆ ನಾಗರಾಜಣ್ಣ ಇರ್ಬೋದು, ಮತ್ತೆ ನಮ್ಮ ಸೀನು ಕೋಲಾರ ಹೊರವಲಯದ ಕೋಮುಲ್ನಲ್ಲಿ ಎಂವಿಕೆ ಮೆಗಾ ಡೈರಿ ಕಾಮಗಾರಿಯನ್ನು ಶಾಸಕ ಕೆವೈ ನಂಜೇಗೌಡ ಪರಿಶೀಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಸಿಎಂ ಹಾಗೂ ಡಿಸಿಎಂ ಪರವಾಗಿ ಹೇಳಿಕೆಗಳನ್ನು ನೀಡುವವರು ಇದ್ದಾರೆ. ಆದರೆ ಈ ವಿಚಾರದಲ್ಲಿ ಸಿಎಂ ಪುತ್ರ ಯತೀಂದ್ರ ಮಾತನಾಡುವ ಅವಶ್ಯಕತೆ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯದ ನಾಯಕರು ಹಾಗೂ ರಾಷ್ಟ್ರೀಯ ನಾಯಕರಾಗುವ ಅರ್ಹತೆಯನ್ನ ಹೊಂದಿದ್ದಾರೆ. ಯತೀಂದ್ರ ಅವರು ಸರ್ಟಿಫಿಕೇಟ್ ಕೊಡುವ ಅಗತ್ಯವಿಲ್ಲ ಎಂದು ತಿಳಿಸಿದರಲ್ಲದೆ, ಸಿಎಂ ಪರವಾಗಿ ರಾಜ್ಯದ ಇನ್ನು ಬಹುತೇಕ ಮಂದಿ ಇದ್ದು ಯತೀಂದ್ರ ಅವಶ್ಯಕತೆ ಇಲ್ಲ. ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ರಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಸಾಧ್ಯವಾಗಿದೆ. ಈ ವಿಚಾರದಲ್ಲಿ ಶಾಸಕರು ಬದ್ಧ. ಸಿಎಂ ಹಾಗೂ ಡಿಸಿಎಂ ಇಬ್ಬರು ರಾಜ್ಯದ ನಾಯಕರು. ಹೈಕಮಾಂಡ್ ವಿರುದ್ಧ ಹೋಗುವುದಿಲ್ಲ. ಇರುವ ಸಿಎಂ ಬದಲಾವಣೆ ಗೊಂದಲವನ್ನ ಬಗೆಹರಿಸಬೇಕು ಎಂದು ಮನವಿ ಮಾಡಿದರು. ಯಾವುದಿದೆ ಈಗಾಗಲೇ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಆಗ್ತಾ ಇದೆ. ಆದಷ್ಟು ಬೇಗನೆ ಅದಾಗಿದ ತಕ್ಷಣ ನಮ್ಮ ಆಡಳಿತ ಮಂಡಳಿ ಮುಂದೆ ತಂದು ತೀರ್ಮಾನ ತಗೊಂಡು ಆ ಪ್ರಾಜೆಕ್ಟ್ ಅದನ್ನು ಕೂಡ ನಾವು ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೇವೆ. ನಮ್ಮ ಜಾಗ ಇದೆಯಲ್ಲ ಈಗ ಇಲ್ಲಿ ಇದೆಲ್ಲ ಖಾಲಿ ಆಗ್ತದಲ್ಲ. ಈಗ ನಾವೆಲ್ಲ ಹೊಸ ಮಿಕೆ ಗೋಲ್ಡನ್ ಇದಾಯ್ತು ಅಂದ್ರೆ ಇಲ್ಲಿ ಬೇಕಾದಷ್ಟು ಫ್ರೀ ಇರ್ತದೆ, ಅಲ್ಲೇ ಮಾಡಬೇಕು ಅಂದ್ಕೊಂಡಿದ್ದೀವಿ. ಈ ಎಂವಿಕೆ ಮೆಗಾ ಗೋಲ್ಡನ್ ಡೈರಿ ಕಾಮಗಾರಿಯನ್ನ ಕೋಮುಲ್ ನಿರ್ದೇಶಕರ ಹಾಗೂ ಕೋಮುಲ್ ಎಂಡಿ ಗೋಪಾಲಮೂರ್ತಿ ಅವರೊಂದಿಗೆ ತೆರಳಿ ಕಾಮಗಾರಿಯನ್ನ ವೀಕ್ಷಣೆ ಮಾಡಿದ್ರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ.
ಇರ್ಬೋದು, ಮಂಜಣ್ಣ ಇರ್ಬೋದು, ಮತ್ತು ನಾಗರಾಜಣ್ಣ ಇರ್ಬೋದು, ಮತ್ತು ನಮ್ಮ ಸೀನು ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವೆಂಕಟೇಶ ಕಲ್ಯಾಣ ವಿಶ್ವದ ಕಲ್ಯಾಣ, ವೆಂಕಟೇಶ ಕಲ್ಯಾಣ. ಸುದರ್ಶನ ಟ್ರಸ್ಟ್ ತೊಂಡೇಬಾವಿ ಗ್ರಾಮ, ಗೌರಿಬಿದನೂರು ತಾಲೂಕು ಇವರ ವತಿಯಿಂದ ಶ್ರೀನಿವಾಸ ಕಲ್ಯಾಣೋತ್ಸವ. ಕಳೆದ 24 ವರ್ಷಗಳಿಂದ ಲೋಕ ಕಲ್ಯಾಣಾರ್ಥ ತಿರುಪತಿಗೆ ಪಾದಯಾತ್ರೆಯಲ್ಲಿ ತೆರಳುತ್ತಿದ್ದು 25ನೇ ವರ್ಷದ ಪ್ರಯುಕ್ತ ಅದ್ದೂರಿಯಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ತೊಂಡೇಬಾವಿಯಲ್ಲಿ ದಿನಾಂಕ 14/12/2025 ಭಾನುವಾರ ಬೆಳಗ್ಗೆ 9 ಗಂಟೆಗೆ ಏರ್ಪಡಿಸಿದ್ದು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬ ಸಮೇತ ಭಾಗವಹಿಸಿ ಶ್ರೀನಿವಾಸನ ಕೃಪೆಗೆ ಪಾತ್ರರಾಗಬೇಕೆಂದು ಸುದರ್ಶನ ಟ್ರಸ್ಟ್ ಪದಾಧಿಕಾರಿಗಳು ಮನವಿ ಮಾಡಿದ್ದಾರೆ. ಇದೇ ದಿನ ಸಂಜೆ ಪಾದಯಾತ್ರೆ ಕಲಾವಿದರಿಂದ ಶ್ರೀನಿವಾಸ ಮಹಿಮೆ ಎಂಬ ಆಧ್ಯಾತ್ಮಿಕ ಪೌರಾಣಿಕ ನಾಟಕ ಪ್ರದರ್ಶನವನ್ನು ಸಂಜೆ 7 ಗಂಟೆಗೆ ಏರ್ಪಡಿಸಲಾಗಿದೆ. ಅಲ್ಲದೆ ಅನ್ನ ಸಂತರ್ಪಣೆಯನ್ನು ಸಹ ಏರ್ಪಡಿಸಲಾಗಿದೆ. ಇಂತಿ ಸುದರ್ಶನ ಟ್ರಸ್ಟ್, ತೊಂಡೇಬಾವಿ ಗ್ರಾಮ, ಗೌರಿಬಿದನೂರು ತಾಲೂಕು. ಹೆಚ್ಚಿನ ಮಾಹಿತಿಗೆ ಈ ಕೆಳಕಂಡ ಮೊಬೈಲ್ಗೆ ಸಂಪರ್ಕಿಸಿ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ನ್ಯಾಯಾಲಯಗಳಲ್ಲಿ ಇಂದು ನಡೆದ ರಾಷ್ಟ್ರೀಯ ಲೋಕ್ ಅದಾಲತ್ಗೆ ಉತ್ತಮ ಸ್ಪಂದನೆ ಸಿಕ್ಕಿದೆ. 97,743 ಪ್ರಕರಣಗಳ ಪೈಕಿ 9,101 ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದ್ದು, ಕಳೆದ ಬಾರಿಗಿಂತ ಈ ಬಾರಿ ಸುಮಾರು 2,000ಕ್ಕೂ ಹೆಚ್ಚು ಪ್ರಕರಣಗಳನ್ನು ಸಂಧಾನದ ಮೂಲಕ ಪ್ರಕರಣಗಳನ್ನು ಮುಕ್ತಾಯಗೊಳಿಸಲಾಗಿದೆ. ವಿವಾಹ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿಕೊಂಡಿದ್ದ ಕೌಟುಂಬಿಕ ಪ್ರಕರಣಗಳಲ್ಲಿ ಇದೇ ಮೊದಲ ಬಾರಿಗೆ 15 ಪ್ರಕರಣಗಳ ಪೈಕಿ 12 ಜೋಡಿಗಳಿಗೆ ಮರು ಮದುವೆ ಮಾಡಿ ನವಜೀವನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ಅದೇ ರೀತಿಯಾಗಿ ಮೊದಲನೇ ಕೋರ್ಟ್ನ ನ್ಯಾಯಾಧೀಶರು. ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ನ್ಯಾಯಾಲಯಗಳಲ್ಲಿ ಇಂದು ನಡೆದ ರಾಷ್ಟ್ರೀಯ ಲೋಕ್ ಅದಾಲತ್ಗೆ ಇಂದು ಅತ್ಯುತ್ತಮ ಸ್ಪಂದನೆ ಕಂಡುಬಂದಿದೆ. ಕಳೆದ ಬಾರಿಗಿಂತ ಇಂದು ನಡೆದ ಅದಾಲತ್ನಲ್ಲಿ ಎಲ್ಲಾ ಪ್ರಕರಣಗಳಲ್ಲೂ ರಾಜಿ ಸಂಧಾನದಲ್ಲಿ ಇತ್ಯರ್ಥಗೊಳಿಸಲಾಗಿದ್ದು, 12 ವಿಚ್ಛೇದಿತ ಪ್ರಕರಣಗಳನ್ನು ಒಂದು ಮಾಡಿ ಮರು ಮದುವೆ ಮಾಡಿ ನವ ಜೀವನಕ್ಕೆ ನಾಂದಿ ಹಾಡಲಾಗಿದೆ. ಅಪರಾಧ ಪ್ರಕರಣಗಳಲ್ಲಿ 257, ಪಾರ್ಟಿಷನ್ ಶೂಟ್ನಲ್ಲಿ 101, PLC ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ. ಇಂದು ಇಷ್ಟು ಪ್ರಕರಣಗಳು ಮುಖಾಮುಖಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿ ಕ್ಲೈಂಟ್ಗಳು ನೆಮ್ಮದಿ ಜೀವನ ನಡೆಸಲು ವಕೀಲರು ಇದಕ್ಕಾಗಿ ಪ್ರಚಾರ ನೀಡಿ ಅರಿವು ಮೂಡಿಸಿದ ಮಾಧ್ಯಮದವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ರಾಮಲಿಂಗೇಗೌಡರು ತಿಳಿಸಿದರು. ಎನ್ಐ ಆಕ್ಟ್ ಕೇಸಸ್ 252 ಪ್ರಕರಣಗಳಲ್ಲಿ ರಾಜಿಯಾಗಿದೆ. ಅದು ಕಳೆದ ಬಾರಿ 133 ಇತ್ತು, ಈ ಸಲ 252 ಆಗಿದೆ. ಪಾರ್ಟಿಷನ್ ಸೂಟ್ಸು ಕಳೆದ ಬಾರಿ 76 ಆಗಿತ್ತು, ಈ ಬಾರಿ 111 ಪ್ರಕರಣಗಳ ರಾಜಿಯಾಗಿದೆ. ಅದಾದ ನಂತರ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕಳೆದ ಬಾರಿ 21 ಪ್ರಕರಣಗಳು ರಾಜಿಯಾಗಿತ್ತು, ಈ ಬಾರಿ ಅದು 31 ಪ್ರಕರಣಗಳಾಗಿದೆ. ಎಲ್ಲ ವಿಧದಲ್ಲೂ ನಾವು ಏನು ಟಾರ್ಗೆಟ್ ಹಾಕ್ಕೊಂಡಿದ್ವಿ, ಕಳೆದ ಬಾರಿಯ ರೆಕಾರ್ಡ್ನ ಬ್ರೇಕ್ ಮಾಡಬೇಕು ಅಂತೇಳಿ ಆ ಒಂದು ನಿಟ್ಟಿನಲ್ಲಿ ನಾವು ಕಾರ್ಯ ಮಾಡಲಿವಲ್ಲಿ ಯಶಸ್ವಿಯಾಗಿದ್ದೀವಿ. ಹಾಗಾಗಿ ಇದರಲ್ಲಿ ಕಾರಣಕರ್ತರಾದ ನನ್ನ ಎಲ್ಲ ಸಹೋದರಿ ನ್ಯಾಯಾಧೀಶರುಗಳಿಗೆ ನಾನು ಈ ಸಂದರ್ಭದಲ್ಲಿ ವಂದಿಸಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಹೆಚ್ಚಿನ ಪ್ರಕರಣಗಳು ರಾಜಿ ಆಗಲಿಕ್ಕೆ ನಾವೇನು ಸತತವಾಗಿ ಪ್ರಯತ್ನ ಮಾಡಿದ್ವಿ, ಅದಕ್ಕೆ ತಾವೆಲ್ಲ ಕೈ ಜೋಡಿಸಿದ್ರಿ. ಆ ಜಿಲ್ಲೆಯ ಹಲವಾರು ಇಲಾಖೆಗಳ ಜೊತೆ ನಾವು ಕರೆದು ನಾನು ನಮ್ಮ ಮೆಂಬರ್ ಸೆಕ್ರೆಟರಿ ಅವರು ಮೀಟಿಂಗ್ ಮಾಡಿದ್ವಿ.
ಅದು ಕೂಡ ಇವತ್ತೊಂದು ರಿಸಲ್ಟ್ನಲ್ಲಿ ಫಲ ಕೊಟ್ಟಿರೋದನ್ನ ತಾವೆಲ್ಲ ಗಮನಿಸ್ಬೋದಾಗಿದೆ. ಇದೇ ರೀತಿ ಹೆಚ್ಚಿನ ಪ್ರಕರಣಗಳನ್ನ ಮುಂದಿನ ಬರುವಂಥ 2026 ಲೋಕ ಅದಾಲತ್ನಲ್ಲಿ ರಾಜಿ ಮುಖಾಂತರ ಮಾಡಿ ಈ ರೆಕಾರ್ಡ್ನ ಮುಂದೆ ಬ್ರೇಕ್ ಮಾಡ್ತೀವಿ ಅಂತೇಳಿ ನಾನು ತಮಗೆಲ್ಲ ಆಶ್ವಾಸನೆ ಕೊಡ್ತಾ ಇಂದು ನಡೆದ ಕೌಟುಂಬಿಕ ವ್ಯಾಜ್ಯಗಳಲ್ಲಿ ಒಟ್ಟು 15 ಜೋಡಿಗಳ ಪೈಕಿ 12 ಜೋಡಿಗಳು ಒಂದಾಗಿ ಜೀವನ ನಡೆಸಲು ಒಪ್ಪಿಕೊಳ್ಳುವಂತೆ ಮಾಡಿದ್ದು, ಚಿಂತಾಮಣಿಯಲ್ಲಿ 5, ಚಿಕ್ಕಬಳ್ಳಾಪುರದಲ್ಲಿ 5 ಹಾಗೂ ಬಾಗೇಪಲ್ಲಿ ತಾಲೂಕಿನಲ್ಲಿ 2 ಜೋಡಿಗಳಿಗೆ ಮರು ಮದುವೆ ಮಾಡಿ ನವ ಜೀವನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಎಂದು ನ್ಯಾಯಾಧೀಶರು ಸಂಜೆ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿತು. ಹೆಚ್ಚು ಪ್ರಕರಣಗಳು ಇತ್ಯರ್ಥಪಡಿಸುವಲ್ಲಿ ಚಿಂತಾಮಣಿ ನ್ಯಾಯಾಲಯ ತನ್ನ ಅಗ್ರಸ್ಥಾನವನ್ನು ಉಳಿಸಿಕೊಂಡಿದೆ ಎಂದಿರುವ ಅವರು, ಮುಂದಿನ ವರ್ಷ ಇದೇ ಸ್ಫೂರ್ತಿಯನ್ನ ತೆಗೆದುಕೊಂಡು ಇವತ್ತಿನ ರೆಕಾರ್ಡ್ ಮುರಿದು ಇನ್ನೂ ಹೆಚ್ಚಿನ ಪ್ರಕರಣಗಳ ಇತ್ಯರ್ಥಪಡಿಸಲು ಮುಂದಾಗುವುದು ನಮ್ಮ ಗುರಿಯಾಗಿದೆ ಎಂದರು. ಈ ವೇಳೆ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶಿಲ್ಪಾ ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಈ ಕಾರ್ಯಕ್ರಮವನ್ನು ಅದೇ ರೀತಿಯಾಗಿ ಮೊದಲನೇ ಕೋರ್ಟ್ನ ನ್ಯಾಯಾಧೀಶರು ಮನೆಯವರು ಪ್ರವಾಸಕ್ಕೆ ಹೋಗಿದ್ದು ಮನೆಯಲ್ಲಿ ಮಹಿಳೆಯೊಬ್ಬಳೇ ಇರುವುದನ್ನು ಖಚಿತಪಡಿಸಿಕೊಂಡ ದುಷ್ಕರ್ಮಿಗಳು ಮನೆಗೆ ನುಗ್ಗಿ ಮಹಿಳೆ ಮೇಲೆ ಹಲ್ಲೆ ನಡೆಸಿ ಮನೆಯಲ್ಲಿದ್ದ ಚಿನ್ನಾಭರಣಗಳನ್ನು ದೋಚಿಕೊಂಡು ಹೋಗಿರುವ ಘಟನೆ ಶಿಡ್ಲಘಟ್ಟ ನಗರದಲ್ಲಿ ನಡೆದಿದೆ. ಆದರೆ ಮಹಿಳೆಯು ಒಮ್ಮೊಮ್ಮೆ ಒಂದೊಂದು ರೀತಿಯಲ್ಲಿ ಹೇಳುತ್ತಿರುವ ಕಥೆಗಳು ತನಿಖೆಗೆ ಇಳಿದ ಪೊಲೀಸರನ್ನ ಕೂಡ ಗೊಂದಲಕ್ಕೆ ಸಿಲುಕಿಸುತ್ತಿದೆ. ಶಿಡ್ಲಘಟ್ಟ ನಗರದ ದಿಪುರಹಳ್ಳಿ ಮಾರ್ಗದ ಇಲಾಹಿ ನಗರದ ವಾಸಿ ಮುಬಾರಕ್ ಹಲ್ಲೆಗೊಳಗಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮನೆಗೆ ವಾಪಸ್ಸಾಗಿದ್ದಾರೆ. ಮುಬಾರಕ್ ಅವರು ಗೊಂದಲದ ಹೇಳಿಕೆ ನೀಡುತ್ತಿರುವ ಕಾರಣ ದುಷ್ಕರ್ಮಿಗಳು ಯಾರು ಮತ್ತು ಮನೆಯಲ್ಲಿ ಕಳುವಾದ ಚಿನ್ನಾಭರಣದ ಪ್ರಮಾಣದ ಬಗ್ಗೆಯೂ ಅನುಮಾನ ವ್ಯಕ್ತವಾಗಿದೆ. ಕೌಟುಂಬಿಕ ಕಲಹ ಕಾರಣಕ್ಕೆ ಮಕ್ಕಳೊಂದಿಗೆ ಬೇರೆಯಾಗಿ ವಯೋವೃದ್ಧ ಪತಿ ಮತ್ತು ಪತ್ನಿ ಪ್ರತ್ಯೇಕವಾಗಿ ವಾಸಿಸುತ್ತಿದ್ದಾರೆ. ದಂಪತಿಗಳು ಹೋಟೆಲ್ನಲ್ಲಿ ಊಟ ತಿಂಡಿ ತರಿಸಿಕೊಂಡು ತಿನ್ನುತ್ತಿದ್ರು ಎನ್ನಲಾಗಿದೆ. ಮನೆಯಲ್ಲಿ ಪತಿ ಇಲ್ಲದ ವೇಳೆ ದುಷ್ಕರ್ಮಿಗಳು ಮನೆಗೆ ನುಗ್ಗಿ ಹಲ್ಲೆ ನಡೆಸಿ ಚಿನ್ನಾಭರಣಗಳನ್ನು ದೋಚಿ ಪರಾರಿಯಾಗಿದ್ದಾರೆ. ಆಕೆ ಒಮ್ಮೆ ಬಂಧುಗಳ ಮೇಲೆ, ಇನ್ನೊಮ್ಮೆ ಇನ್ಯಾರ ಮೇಲೂ ಅನುಮಾನ ವ್ಯಕ್ತಪಡಿಸಿ ಗೊಂದಲದ ಹೇಳಿಕೆಗಳು ನೀಡುತ್ತಿದ್ದಾರೆ. ಸ್ಥಳಕ್ಕೆ ಎಸ್ಪಿ ಕುಶಾಲ್ ಚೌಕ್ಸೆ ಇನ್ನಿತರರು ಭೇಟಿ ನೀಡಿ ಸಿಸಿ ಕ್ಯಾಮೆರಾವನ್ನು ಪರಿಶೀಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪ್ರವಾಸದಿಂದ ಹಿಂತಿರುಗಿದ ಕುಟುಂಬಸ್ಥರು ಮನೆಯಲ್ಲಿ 3 ಕೆಜಿಯಷ್ಟು ಚಿನ್ನಾಭರಣ ಇರಲಿಲ್ಲ. ಪ್ರವಾಸಕ್ಕೆ ಬನ್ನಿ ಎಂದ್ರೆ ಚಿನ್ನಾಭರಣ ಕಳುವಾಗುತ್ತೆ ಎಂದು ಹೇಳ್ತಿದ್ರು. ಆಕೆಯ ಮೇಲೆಯೇ ನಮಗೆ ಅನುಮಾನವಿದೆ ಎಂದು ತಿಳಿಸಿದ್ದಾರೆ. ನಮ್ಮ ಹೆಸರು ಸಿರಾಜು, ನಮ್ಮ ಹೆಸರು ಮುಬಾರಕ್ ಜಾನ್. ಆಮೇಲೆ ಅವರು 4ನೇ ತಾರೀಕು ನಾವು ಟೂರ್ ಹೋಗ್ಬೇಕಾಯ್ತು. ಅವರು 30ನೇ ತಾರೀಕು ನಾವು ಬರೋಲ್ಲ, ಕ್ಯಾನ್ಸಲ್ ಮಾಡಿಬಿಡಿ ಅಂದರು. ಅವರು ನಮ್ಮ ಜೊತೆಯಲ್ಲಿ ಟೂರ್ ಬರಲಿಲ್ಲ. ಯಾಕೆ ಬರೋಲ್ಲ ಅಂದರೆ ಕಳ್ತನ ಆಗಿಬಿಡ್ತದೆ ನಾವು ಬಂದರೆ ಅಂದರು. ಯಾಕೆ ಆಗಿಬಿಡ್ತದೆ ಅಂದರೆ ನಮ್ಗೆ ಯಾವುದು ಗೊತ್ತಿಲ್ಲ. ಇವರು ಕಳ್ತನ ಮಾಡಿದರೆ ಇವಾಗ ಅವರೇ ಮಾಡಿರ್ತಾರೆ, ಬೇರೆಯವ್ರು ಮಾಡೋಕ್ಕೆ ಚಾನ್ಸ್ ಇಲ್ಲ. ಒಟ್ಟಾರೆ ಮುಬಾರಕ್ ಮತ್ತು ಅವರ ಕುಟುಂಬದವರು ನೀಡುತ್ತಿರುವ ಹೇಳಿಕೆಗಳು, ಕಳುವಾದ ಚಿನ್ನಾಭರಣಗಳ ಪ್ರಮಾಣದ ಬಗ್ಗೆ ಅವರಲ್ಲೇ ಗೊಂದಲಗಳಿಂದಾಗಿ ಘಟನೆ ಕುರಿತು ಇನ್ನಷ್ಟು ಅನುಮಾನಗಳನ್ನು ಹುಟ್ಟಿಸುತ್ತಿದ್ದು, ಪೊಲೀಸರ ತನಿಖೆಯಿಂದಷ್ಟೇ ಸ್ಪಷ್ಟತೆ ಸಿಗಲಿದೆ. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಈಶಾ ಆದಿಯೋಗಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಏರ್ಪಡಿಸಿದ್ದ 5 ದಿನಗಳ ಆದಿಯೋಗಿ ಪಲ್ಲಕ್ಕಿ ಉತ್ಸವದಲ್ಲಿ 5 ಗ್ರಾಮಗಳ 100 ಕುಟುಂಬಗಳು ಭಕ್ತಿ ಭಾವದಿಂದ ಭಾಗವಹಿಸಿ ಗ್ರಾಮದಲ್ಲಿ ಆದಿಯೋಗಿ ಉತ್ಸವ ಮೂರ್ತಿಯನ್ನು ಸಾಂಪ್ರದಾಯಿಕವಾಗಿ ಮೆರವಣಿಗೆ ಮಾಡಿ ಗ್ರಾಮಸ್ಥರು ಉತ್ಸಾಹ ಭರಿತರಾಗಿ ಪಾಲ್ಗೊಂಡಿದ್ದರು. ಚಿಕ್ಕಬಳ್ಳಾಪುರ ಆವಲಗುರ್ಕಿ ಬಳಿ ಸ್ಥಾಪಿತವಾಗಿರುವ ಆದಿಯೋಗಿ ದೇಶದ ಜನರ ಗಮನವನ್ನ ತನ್ನತ್ತ ಸೆಳೆದಿದೆ. ಇಲ್ಲಿ ಸ್ಥಾಪಿತವಾಗಿರುವ ಆದಿಯೋಗಿ ಶಿವನನ್ನ ನೋಡಲು ಸಹಸ್ರಾರು ಪ್ರವಾಸಿಗರು ಆಗಮಿಸುತ್ತಾರೆ. ಈಶಾ ಸುತ್ತಮುತ್ತಲಿನ ಪ್ರದೇಶಗಳಲ್ಲೂ ಗ್ರಾಮೀಣ ಕ್ರೀಡಾಕೂಟ, ಧಾರ್ಮಿಕ ಕಾರ್ಯಕ್ರಮಗಳನ್ನು ಈಶಾ ಸಂಸ್ಥೆ ವತಿಯಿಂದ ಆಯೋಜಿಸುತ್ತಾ ಬಂದಿದ್ದು, ಆದಿಯೋಗಿ ಪಲ್ಲಕ್ಕಿ ಉತ್ಸವ ಡಿಸೆಂಬರ್ 8ರಿಂದ ಆರಂಭವಾಗಿ 12ರವರೆಗೆ ವಟ್ರೇಪಾಳ್ಯ, ಲಿಂಗಶೆಟ್ಟಿಪುರ, ಹನುಮಂತಪುರ, ಕುರ್ಲಹಳ್ಳಿ, ಕವರನಹಳ್ಳಿಯಲ್ಲಿ ಉತ್ಸವ ಮೂರ್ತಿ ಸಂಚರಿಸಿ ಭಕ್ತರ ಗಮನ ಸೆಳೆಯಿತು. ಗ್ರಾಮಸ್ಥರು ಮನೆಗಳ ಮುಂದೆ ದೀಪಗಳನ್ನು ಬೆಳಗಿಸುವ ಮೂಲಕ ಆದಿಯೋಗಿ ಪಲ್ಲಕ್ಕಿಯನ್ನು ಸ್ವಾಗತಿಸಿ ಪೂಜೆ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಈಶಾ ಫೌಂಡೇಶನ್ನ ಸ್ವಯಂ ಸೇವಕರು, ಗ್ರಾಮಸ್ಥರು ಭಾಗವಹಿಸಿದ್ರು. ಎ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ.
ಬಾಗೇಪಲ್ಲಿ ತಾಲೂಕು ಮಿನಿ ಕ್ರೀಡಾಂಗಣವನ್ನು 3 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು. ತಾಲೂಕಿನ ಎಲ್ಲಾ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಕ್ರೀಡಾಂಗಣವನ್ನು ಬಳಕೆ ಮಾಡಿಕೊಳ್ಳಬೇಕು ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ 1ನೇ ವಾರ್ಡ್ನಲ್ಲಿನ ತಾಲೂಕು ಮಿನಿ ಕ್ರೀಡಾಂಗಣದಲ್ಲಿ ಶನಿವಾರ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಹಮ್ಮಿಕೊಂಡಿದ್ದ 3 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಶಾಸಕ ಸುಬ್ಬಾರೆಡ್ಡಿ ಭೂಮಿ ಪೂಜೆ ಮಾಡಿ ಮಾತನಾಡಿ, ಸರ್ಕಾರ ತಾಲೂಕು ಮಿನಿ ಕ್ರೀಡಾಂಗಣದ ಅಭಿವೃದ್ಧಿಗೆ 3 ಕೋಟಿ ಅನುದಾನ ನೀಡಿದೆ. ಕ್ರೀಡಾಂಗಣದ ಸುತ್ತಲೂ ತಡೆಗೋಡೆ, ಸಮತಟ್ಟು, ಕ್ರೀಡಾ ಅಂಕಣಗಳು, ಕೊಳವೆ ಬಾವಿ ಸೇರಿದಂತೆ ಹಂತ ಹಂತದಲ್ಲಿ ಅಭಿವೃದ್ಧಿಪಡಿಸಲಾಗುವುದು. ಮುಖ್ಯವಾಗಿ ಕ್ರೀಡಾಂಗಣಕ್ಕೆ ಹೊರಗುತ್ತಿಗೆಯಲ್ಲಿ ಕಾವಲುಗಾರರನ್ನ ನೇಮಿಸಲಾಗುವುದು. ಶೌಚಾಲಯ, ಕುಡಿಯುವ ನೀರು, ವಿದ್ಯುತ್, ಕ್ರೀಡಾ ಅಂಕಣಗಳ ಸ್ವಚ್ಛತೆಗೆ ಪ್ರಾಧಾನ್ಯತೆ ನೀಡಲಾಗುವುದು ಎಂದು ತಿಳಿಸಿದರು. ಒಬ್ಬ ಸೆಕ್ಯೂರಿಟಿನೂ ಕೂಡ ಆಗ್ತೀವಿ. ಮೇಲೆ ಗೇಟ್ ಓಪನ್ ಮಾಡೋಕ್ಕೆ ತೆಗಿಯೋಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೀನಿ. ನಮ್ಮಲ್ಲೇ ಒಂದು ಔಟ್ಸೋರ್ಸ್ ತಗೊಂಡು ಒಬ್ಬ ಸೆಕ್ಯೂರಿಟಿನ ಹಾಕಿ, ಯಾಕಂದರೆ ಇಲ್ಲಿ ನೈಟ್ ಎಲ್ಲ ಕೆಲವ್ರು ಬಂದು ಕುಡ್ಕೊಂಡು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಅದು ಯಾವುದು ಆಗಬಾರ್ದು ಅಂತ ಈ ಕ್ರಮ ತಗೊಳ್ತಾ ಇದ್ದೀವಿ. ಏನಾಗ್ತಾ ಇದೆ, ಎಲ್ಲಿಂದ ಬೇಕಂದ್ರೆ ಬರಬಾರ್ದು ಅಂತ ಫಸ್ಟು ಫೆನ್ಸಿಂಗ್ ಮಾಡ್ತೀವಿ ನೀಟಾಗಿ. ಇನ್ನು ಹೆಲ್ಮೆಟ್ ಧರಿಸದೆ ದ್ವಿಚಕ್ರ ವಾಹನಗಳಲ್ಲಿ ಸಂಚರಿಸಿದ್ರೆ ಆಕಸ್ಮಿಕ ಅಪಘಾತಗಳಿಂದ ಜನರು ಪ್ರಾಣಗಳನ್ನ ಕಳೆದುಕೊಳ್ತಿದ್ದಾರೆ. ಇದರಿಂದ ಕುಟುಂಬಸ್ಥರು ತೊಂದರೆ ಪಡುತ್ತಾರೆ. ಇದರಿಂದ ದ್ವಿಚಕ್ರ ವಾಹನಗಳ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು. ಕಾಂಗ್ರೆಸ್ ಸರ್ಕಾರ ಸುಭದ್ರ ಆಗಿದೆ. ಕಾಂಗ್ರೆಸ್ನಲ್ಲಿ ಯಾವುದೇ ಪಣಗಳು ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ಸರ್ಕಾರ 5 ವರ್ಷ ಪೂರೈಸಲಿದೆ. ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಎಂದು ತಿಳಿಸಿದರು. ಈ ವೇಳೆ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಉಪನಿರ್ದೇಶಕಿ ಜಯಲಕ್ಷ್ಮಿ, ಕೆಡಿಪಿ ಸದಸ್ಯ ಪಿ ಮಂಜುನಾಥ್ ರೆಡ್ಡಿ, ದರಖಾಸ್ತು ಸಮಿತಿ ಸದಸ್ಯ ಲಕ್ಷ್ಮೀ ನರಸಿಂಹಪ್ಪ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಶ್ರೀನಿವಾಸ್ ರೆಡ್ಡಿ, ಎ ಶ್ರೀನಿವಾಸ್, ಘಟಂ ರಮೇಶ್, ಎ ಶ್ರೀನಾಥ್ ಮುಖಂಡರಾದ ಎವಿ ಪೂಜಪ್ಪ, ಅಪ್ಪಣ್ಣ, ಕೋಟಪ್ಪ, ನರಸಿಂಹಪ್ಪ, ಆದಿಲಕ್ಷ್ಮಿ, ವೆಂಕಟೇಶ್ ಮತ್ತಿತರರು ಹಾಜರಿದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅಹಿಂಸಾ ಮಾರ್ಗದ ಮೂಲಕ ಬ್ರಿಟಿಷರನ್ನ ದೇಶದಿಂದ ಹೊರಹಾಕಿದ ಮಹಾನ್ ನಾಯಕ. ಅಹಿಂಸೆಯ ಶಕ್ತಿ ಹಾಗೂ ಗಾಂಧೀಜಿಯ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಥಾಮಸ್ ಆಲ್ವಾ ಎಡಿಸನ್, ಆಲ್ಬರ್ಟ್ ಐನ್ಸ್ಟೈನ್ ಮುಂತಾದ ಸಾಧಕರ ಜೀವನದ ಪಾಠಗಳನ್ನು ಉಲ್ಲೇಖಿಸಿ ಕಲಿಕೆಯ ಅಡಚಣೆಗಳ ನಡುವೆಯೂ ನಿರಂತರ ಶ್ರಮದಿಂದ ಅವರು ಪ್ರಪಂಚಕ್ಕೆ ಅಮೂಲ್ಯ ಕೊಡುಗೆ ನೀಡಿದ್ದಾರೆ ಎಂದು ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ಸಂಸ್ಥೆಯ ಪ್ರೊಫೆಸರ್ ಉದಯ್ ಕುಮಾರ್ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ದಿ ಬೆಸ್ಟ್ ಪದವಿ ಹಾಗೂ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂದು ಸ್ಫೂರ್ತಿ 2025 ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು. ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ, ಶಿಸ್ತು ಮತ್ತು ಸಾಧನೆಯ ಹಂಬಲ ಮೂಡಿಸುವ ಉದ್ದೇಶದಿಂದ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಂಸ್ಥೆಯ ಪ್ರೊಫೆಸರ್ ಉದಯ್ ಕುಮಾರ್ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನೀಡಿ ಬಡತನ, ಅಡೆತಡೆಗಳು ಮತ್ತು ವಿಫಲತೆಗಳ ನಡುವೆಯೂ ಸಾಧನೆ ಮಾಡಿದ ವಿಶ್ವದ ಅನೇಕ ಮಹಾನ್ ಸಾಧಕರ ಜೀವನವನ್ನು ಉದಾಹರಿಸಿ ಮೊದಲ ಪ್ರಯತ್ನದಲ್ಲಿ ಯಶಸ್ಸು ಸಿಗದೇ ಇದ್ರೂ ನಂತರ ಪರಿಶ್ರಮ ಮತ್ತು ಧೈರ್ಯ ಕೈಬಿಡಬಾರದು. ವಿಫಲತೆಯ ಯಶಸ್ಸಿನ ದಾರಿಗೆ ಮುನ್ನಡಿ ಎಂದ ಅವರು ಇತರರನ್ನ ಕೀಳಾಗಿ ನೋಡುವುದು, ಚಾಡಿ ಹೇಳುವುದು ತ್ಯಜಿಸಬೇಕು. ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕೆ ಶಿಕ್ಷಕರ ಶ್ರಮ ಮಹತ್ವದ್ದಾಗಿದೆ ಎಂದರು. He was an average student ಅಂತ ಹೇಳ್ಕೊಳ್ಳೋ ಸ್ಟೂಡೆಂಟ್ ಏನಿಲ್ಲ. ವೆರಿ ಶೈ, ಬಾಯಿ ತೆಗೆಯೋದಕ್ಕೆ ಸಂಕೋಚ ಪಡ್ತಾ ಇದ್ರು. ಆಮೇಲೆ ಅವರು UK ಹೋಗ್ಬಿಟ್ಟು ಲಾನು ಮಾಡ್ಬಿಟ್ರು, ಭಾರತ್ ಲಾ ಅಂತ ಆಗ್ಬಿಟ್ರು. ಇಂಡಿಯಾಗೆ ವಾಪಸ್ ಬಂದ್ರು, ಲಾ ಪ್ರಾಕ್ಟೀಸ್ ಮಾಡೋಕೆ ಹೋದ್ರು. 1-2 ವರ್ಷ ಸಕ್ಸಸ್ಸೇ ಆಗಲಿಲ್ಲ. ಯಾಕೆ ಸಕ್ಸಸ್ ಆಗಲಿಲ್ಲ? ಬಾಯಿ ತೆರೆಯೋಕೆ ಬರಲಿಲ್ಲ. ಬಾಯಿ ತೆರೀದೇನೆ ಆರ್ಗ್ಯುಮೆಂಟ್ ಹೆಂಗಾಗುತ್ತೆ? ಸಾಧ್ಯವೇ ಇಲ್ಲ. ಸೊ ಆದ್ರಿಂದ ಹಿ ವಾಸ್ ಎ ವೆರಿ ಬಿಗ್ ಫೇಲ್ಯೂರ್ ಆಸ್ ಎ ಲಾಯರ್. ಆಮೇಲೆ ಸೌತ್ ಆಫ್ರಿಕಾ ಹೋಗ್ಬಿಟ್ರು. ಆಮೇಲೆ ಅಲ್ಲೆಲ್ಲ ಸ್ವಲ್ಪ ಏನೋ ವರ್ಕ್ ಮಾಡಿ ಆಮೇಲೆ ಕೊನೆಗೆ 45 ಇಯರ್ಸ್ ಆಗೋಷ್ಟಕ್ಕೆ ಇಂಡಿಯಾಗೆ ಬಂದರು. ಆಮೇಲೆ ಯಾವ ರೀತಿ ಟ್ರಾನ್ಸ್ಫಾರ್ಮೇಶನ್ ಆಗಿತ್ತು ಅಂತಂದ್ರೆ, ಅವರು ಮುಂಚೆ ಬಾಯಿ ತೆಗಿಯೋಕೆ ಆಗದೆ ಇರುವಂತವ್ರು, ಅವ್ರು ಮಾತನಾಡಿದ್ರೆ ಇಡೀ ದೇಶ ಎದ್ದು ನಿಂತ್ಕೊಳ್ತಾ ಇತ್ತು ಅವ್ರ ಲೆಕ್ಚರ್ ಕೇಳೋದಕ್ಕೆ ಮತ್ತೆ ಅವ್ರು ಹೇಳಿದ್ದನ್ನ ಪಾಲಿಸೋದಕ್ಕೆ. ಅಬಕಾರಿ ಇನ್ಸ್ಪೆಕ್ಟರ್ ವಿನೋದ್ ಕುಮಾರ್ ಮಾತನಾಡಿ ಮಾದಕ ವಸ್ತುಗಳ ಸೇವನೆಯಿಂದ ಉಂಟಾಗುವ ದುಷ್ಪರಿಣಾಮಗಳನ್ನು ವಿವರಿಸಿದ್ರು. ಮಾದಕ ವಸ್ತುಗಳಿಗೆ ಬಲಿಯಾಗುವವರಲ್ಲಿ ಬಹುಪಾಲು ಯುವಕರೇ. ಬಹುಸಾರಿ ಕೆಟ್ಟ ಸ್ನೇಹಿತರ ಪ್ರಭಾವದಿಂದ ಈ ದುಶ್ಚಟಕ್ಕೆ ಬಲಿಯಾಗುತ್ತಾರೆ.
ಒಮ್ಮೆ ಮಾದಕ ವಸ್ತುಗಳಿಗೆ ಬಲಿಯಾದರೆ ಅದರ ಚಟ ಬಿಡುವುದು ಅತ್ಯಂತ ಕಷ್ಟ. ಆರೋಗ್ಯ, ಮನಸ್ಸು ಹಾಗೂ ಜೀವನ ಸಂಪೂರ್ಣ ಹಾಳಾಗುತ್ತದೆ ಎಂದರು. ಇದೇ ವೇಳೆ ಕಾಲೇಜಿನ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಈ ವೇಳೆ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ರಘುನಾಥ್, ನಿರ್ದೇಶಕರಾದ ಡಾಕ್ಟರ್ ರಾಮಯ್ಯ, ರಮೇಶ್, ಮದನ್ ಕುಮಾರ್, ಮಂಜುನಾಥ್, ಅಶೋಕ್, ಅರ್ಚನಾ, ವಿಜಯ, ಶ್ರೀನಾಥ್, ಮಧುಸೂದನ್, ಗಣೇಶ್ ಇತರರು ಉಪಸ್ಥಿತರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನಂಬಿದ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಆಧ್ಯಾತ್ಮಿಕವಾಗಿ ಅಪಾರ ನಂಬಿಕೆ ಹೊಂದಿರುವ ಶ್ರೀ ಕ್ಷೇತ್ರ ಕೋನಕುಂಟ್ಲವಿನಲ್ಲಿ ಇದೇ ಮೊದಲ ಬಾರಿಗೆ ಅದ್ದೂರಿಯಾಗಿ ಗರುಡೋತ್ಸವ ಪೂಜಾ ಕಾರ್ಯಕ್ರಮ ನಡೆಯಿತು. ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಈ ಆಲಯದಲ್ಲಿ ಹರಕೆ ಹೊತ್ತು ಬಂದರೆ ಇಷ್ಟಾರ್ಥ ಶತಸಿದ್ಧಿ ಎಂಬುದು ಇಲ್ಲಿನ ಭಕ್ತರ ನಂಬಿಕೆಯಾಗಿದೆ. ಗಂಗರು ಚಾಳುಕ್ಯರ ಆಡಳಿತಕ್ಕೊಳಪಟ್ಟ ದಂಡಕಾರಣ್ಯದ ಹಿನ್ನೆಲೆ ಹೊಂದಿರುವ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಹೋಬಳಿ ಶ್ರೀ ಕ್ಷೇತ್ರ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಆಲಯದಲ್ಲಿ ಇದೇ ಮೊದಲ ಬಾರಿಗೆ ಬಟ್ಲಹಳ್ಳಿ ಬಿಎಸ್ ರಾಮನಾಥರಾವ್ ಕುಟುಂಬದವರು ಹಾಗೂ ಕೋನಕುಂಟ್ಲ ಬ್ರಾಹ್ಮಣ ಸೇವಾ ಸಮಿತಿಯಿಂದ ಐತಿಹಾಸಿಕ ಗರುಡೋತ್ಸವ ನೂರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ಗರುಡೋತ್ಸವ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಹಾಗೂ ಚಿಂತಾಮಣಿಯ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಸೇರಿದಂತೆ ನೂರಾರು ಭಕ್ತರು ಪಾಲ್ಗೊಂಡು ಸ್ವಾಮಿಯವರ ಕೃಪೆಗೆ ಪಾತ್ರರಾದರು. 800 ವರ್ಷಗಳ ಇತಿಹಾಸ ಹೊಂದಿರುವ ಕೋನಕುಂಟ್ಲವಿನ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಗರುಡೋತ್ಸವ ಹಿನ್ನೆಲೆಯಲ್ಲಿ ದೇವರಿಗೆ ವಿವಿಧ ರೀತಿಯ ಅಭಿಷೇಕಗಳು, ವೇದ ಪಾರಾಯಣಗಳು ನಡೆದವು. ಇದೇ ವೇಳೆ ಭಕ್ತರು ದೇವರಲ್ಲಿ ಇಷ್ಟಾರ್ಥ ಸಿದ್ಧಿಗಾಗಿ ಹೂವು ಕೇಳಿ ಬಲಗಡೆ ಪಡೆಯುವ ಮೂಲಕ ಶುಭ ಕಾರ್ಯಗಳಿಗೆ ಅಣಿಯಾದರು. ಇನ್ನು ಗರುಡೋತ್ಸವ ಪ್ರಯುಕ್ತ ಭಕ್ತರಿಗೆ ತೀರ್ಥ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಬಟ್ಲಹಳ್ಳಿ, ಕೋನಕುಂಟ್ಲು ಹಾಗೂ ಸುತ್ತಮುತ್ತಲ ಗ್ರಾಮಗಳ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಗರುಡೋತ್ಸವ ಪೂಜಾ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಹೆಲ್ಮೆಟ್ ಕಡ್ಡಾಯಗೊಳಿಸಿ 2 ದಿನ ಸಂದಿದೆ. ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದು, ಬಹುತೇಕರು ಹೆಲ್ಮೆಟ್ ಧರಿಸಿ ಪ್ರಯಾಣಿಸುತ್ತಿದ್ದುದು ಕಂಡುಬಂತು. ಮತ್ತೊಂದೆಡೆ ಪೊಲೀಸರು ಎಲ್ಲ ಪ್ರಮುಖ ರಸ್ತೆಗಳಲ್ಲೂ ತಪಾಸಣೆ ಕೈಗೊಂಡು ಹೆಲ್ಮೆಟ್ ಧರಿಸದೆ ಬರುವವರಿಗೆ ಚುರುಕು ಮುಟ್ಟಿಸಿದ್ರು. ಇಂದು ಸಹ 1202 ಬೈಕ್ ಸವಾರರಿಗೆ ದಂಡ ವಿಧಿಸಿದ್ದಾರೆ. ಶುಕ್ರವಾರದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಹೆಲ್ಮೆಟ್ ಧಾರಣೆ ಕಡ್ಡಾಯಗೊಳಿಸಿ ಜಿಲ್ಲಾ ಪೊಲೀಸ್ ಇಲಾಖೆ ಆದೇಶ ನೀಡಿದ್ದು, ಕಳೆದೊಂದು ವಾರದಿಂದ ವ್ಯಾಪಕ ಪ್ರಚಾರ ನಡೆಸಿದ್ದ ಪೊಲೀಸರು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಬೈಕ್ ರ್ಯಾಲಿಯನ್ನ ಸಹ ಆಯೋಜಿಸಿದ್ದರು. 2ನೇ ದಿನವಾದ ಇಂದು ಶನಿವಾರ ಹಿರಿಯ ಪೊಲೀಸ್ ಅಧಿಕಾರಿಗಳು ಸಹ ರಸ್ತೆಗೆ ಇಳಿದು ಹೆಲ್ಮೆಟ್ ಧರಿಸುವ ಬಗ್ಗೆ ಜಾಗೃತಿ ಮೂಡಿಸಿದ್ರು. ಹೆಲ್ಮೆಟ್ ಧರಿಸದೆ ಬರುವವರಿಗೆ ಮುಲಾಜಿಲ್ಲದೆ ದಂಡ ವಿಧಿಸಲಾಯಿತು. ಸರ್ಕಾರಿ ಅಧಿಕಾರಿಗಳು, ವಕೀಲರಿಗೂ ದಂಡ ವಿಧಿಸಲಾಯಿತು. ನಿಮ್ಮ ಸುರಕ್ಷತೆಗಾಗಿ ಹೆಲ್ಮೆಟ್ ಧರಿಸಿ ಎಂಬ ಸಂದೇಶವನ್ನ ಪೊಲೀಸರು ಸವಾರರಿಗೆ ಕಿವಿ ಮಾತು ಹೇಳುತ್ತಿದ್ದುದು ವಿಶೇಷವಾಗಿತ್ತು. ಚಿಕ್ಕಬಳ್ಳಾಪುರ ಸೇರಿದಂತೆ ಜಿಲ್ಲೆಯಾದ್ಯಂತ ಪ್ರಮುಖ ರಸ್ತೆಗಳಲ್ಲಿ ನಾಕಾಬಂದಿ ಹಾಕಿ ತಪಾಸಣೆ ಕೈಗೊಂಡಿದ್ದರು. ಇಂದು 1202 ಹೆಲ್ಮೆಟ್ ಧರಿಸದ ವಾಹನ ಸವಾರರಿಗೆ ದಂಡ ವಿಧಿಸಿದ್ದು 5,99,000 ದಂಡ ಸಂಗ್ರಹಿಸಲಾಯಿತು. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗ್ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕಾನೂನು ಬಾಹಿರವಾಗಿ ಮಾಡಿರುವ ಡಿಇಒಗಳ ಆಯ್ಕೆಯನ್ನ ರದ್ದುಗೊಳಿಸಿ ಹೊಸದಾಗಿ ಮರು ಆಯ್ಕೆ ಮಾಡಿ
ಕರ್ತವ್ಯ ಲೋಪವೆಸಗಿರುವ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಪ್ರವೀಣ್ ಪಿ ಬಾಗೇವಾಡಿ ಅವರಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮನವಿ ಸಲ್ಲಿಸಿದ್ರು. ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಾರ್ಯಕ್ರಮದ ಯೋಜನೆಯಡಿ ಕೋಲಾರದ ಎಸ್ಎನ್ಆರ್ ಜಿಲ್ಲಾಸ್ಪತ್ರೆಯಲ್ಲಿ ನೇಮಕಗೊಂಡಿರುವ ಡಾಟಾ ಎಂಟ್ರಿ ಆಪರೇಟರ್ ಡಿಇಒ ಹುದ್ದೆಗಳು ಕಾರ್ಯಕ್ರಮದ ಮಾರ್ಗಸೂಚಿ ಉಲ್ಲಂಘನೆಯಾಗಿದ್ದು, ಪಾರದರ್ಶಕತೆ ಆಯ್ಕೆ ಪ್ರಕ್ರಿಯೆ ಮಾಡದೆ ಲೋಪದೋಷಗಳಿಂದ ಕೂಡಿದ್ದು, ಸದರಿ ಡಿಇಒಗಳ ಅನುಮೋದನೆಯನ್ನ ರದ್ದುಗೊಳಿಸಿ ಇದರಲ್ಲಿ ನಿಯಮ ಉಲ್ಲಂಘನೆ ಮಾಡಿ ಜಿಲ್ಲಾ ಶಸ್ತ್ರ ಚಿಕಿತ್ಸಕ ಜಗದೀಶ್ ವಿರುದ್ಧ ದಾಖಲೆಗಳ ಸಮೇತ ದೂರು ನೀಡಿದರೂ ಸಹ ಕ್ರಮ ವಹಿಸದೆ ಸದರಿ ಡಿಇಒಗಳ ಪಟ್ಟಿಯನ್ನ ಅನುಮೋದನೆ ಆಯುಕ್ತರಿಗೆ ಸಲ್ಲಿಸಿರುವ ಕರ್ತವ್ಯ ಲೋಪದಡಿ ಅಮಾನತುಗೊಳಿಸಿ 8 ಮಂದಿ ಡಿಇಒಗಳ ಆಯ್ಕೆಯನ್ನ ರದ್ದು ಮಾಡಿ ಜ್ಯೇಷ್ಠತೆ ಆಧಾರದ ಮೇಲೆ ಅರ್ಹ ಅಭ್ಯರ್ಥಿಗಳನ್ನು ಹೊಸದಾಗಿ ಆಯ್ಕೆ ಮಾಡಿಕೊಳ್ಳಲು ಕ್ರಮ ಜರುಗಿಸುವಂತೆ ಆಗ್ರಹಿಸಿದ್ರು. ನಿಯೋಗದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಸೂಲಿಕುಂಟೆ ರಮೇಶ್, ತಾಲೂಕು ಸಂಚಾಲಕ ದೇಸಿಹಳ್ಳಿ ಶ್ರೀನಿವಾಸ್, ಮೆಹಬೂಬ್ ಪಾಷಾ, ಶಿವಕುಮಾರ್, ಮೇಸ್ತ್ರಿ ಸೇನಪ್ಪ, ಅಪ್ಪು ಇನ್ನಿತರರು ಹಾಜರಿದ್ದರು. ಗೌರಿಬಿದನೂರು ನಗರದ ನ್ಯಾಯಾಲಯದ ಆವರಣದಲ್ಲಿ 2025ನೇ ವರ್ಷದ ಬೃಹತ್ ಲೋಕ್ ಅದಾಲತ್ ಕಾರ್ಯಕ್ರಮವನ್ನು ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ನ್ಯಾಯಾಧೀಶರಾದ ಶ್ರೀ ಗಣೇಶ್ ಎನ್ ರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಪ್ರಧಾನ ಸಿವಿಲ್ ನ್ಯಾಯಾಧೀಶ ಗಣೇಶ್ ಮಾತನಾಡಿ, ಇವತ್ತಿನ ಲೋಕ್ ಅದಾಲತ್ ಗೌರಿಬಿದನೂರು ಜನತೆಗೆ ತುಂಬಾ ಉಪಯೋಗಕಾರಿಯಾಗಿದ್ದು, ಒಟ್ಟು 1412 ಪ್ರಕರಣಗಳು ಇವತ್ತಿನ ಲೋಕ್ ಅದಾಲತ್ನಲ್ಲಿ ರಾಜಿ ಮೊತ್ತ 2,31,34,00,000 ರೂಪಾಯಿಗಳಾಗಿದ್ದು, ಇದಕ್ಕೆ ಸಾಕ್ಷೀಭೂತವಾಗಿದೆ ಎಂದರು. ಇವತ್ತಿನ ಲೋಕ್ ಅದಾಲತ್ನಲ್ಲಿ ಇತ್ಯರ್ಥವಾದ ಪ್ರಕರಣಗಳ ಪೈಕಿ ಕ್ರಯ ವಿಭಾಗ ಹಾಗೂ ಸಾಲಕ್ಕೆ ಸಂಬಂಧಪಟ್ಟ 10 ಪ್ರಕರಣಗಳು ಹಾಗೂ ಮಧ್ಯಸ್ಥಿಕೆಯ 13 ಪ್ರಕರಣಗಳು, ಕೌಟುಂಬಿಕ ಪ್ರಕರಣಗಳು 5, ನೈಜ ಪ್ರಕರಣಗಳನ್ನು ಒಳಗೊಂಡ ಒಟ್ಟು 28 ಪ್ರಕರಣಗಳು ಇತ್ಯರ್ಥವಾಗಿದೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್. ಗುಡಿಬಂಡೆಯಲ್ಲಿ ಸುಸಜ್ಜಿತ ಕ್ರೀಡಾಂಗಣ ನಿರ್ಮಾಣಕ್ಕೆ 2 ಕೋಟಿ ಬಿಡುಗಡೆ. ಸುಸಜ್ಜಿತ ಕ್ರೀಡಾಂಗಣ ನಿರ್ಮಾಣ ಮಾಡುವುದು ನನ್ನ ಬಹುದಿನಗಳ ಕನಸು, ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ 2400 ಎಕರೆ ಜಮೀನು ಪಡೆದುಕೊಂಡು ಅಟಲ್ ಬಿಹಾರಿ ವಾಜಪೇಯಿರನ್ನ ಕರೆಸಿ ಭೂಮಿ ಪೂಜೆ ಮಾಡಿದ ಘಟನೆ ಕಣ್ಮುಂದೆ ಇದೆ. ಬಯಪ್ಪ ಕಚೇರಿ ಉದ್ಘಾಟನೆ ವೇಳೆ ಡಿಕೆಶಿ ಮೆಲುಕು. ಸಿಎಂ ಕುರ್ಚಿ ಬದಲಾವಣೆ ಬಗ್ಗೆ ಹೇಳಿಕೆ ನೀಡದಂತೆ ಕೈ ಶಾಸಕರಿಗೆ ಹೈಕಮಾಂಡ್ ಆದೇಶಿಸಿದೆ. ಈ ನಿಟ್ಟಿನಲ್ಲಿ ಸಿಎಂ ವಿಚಾರ ಚರ್ಚೆ ಮಾಡುವುದಿಲ್ಲ, ಶಾಸಕ ಕೆವೈ ನಂಜೇಗೌಡ. ಈ ಬಾರಿಯ ರಾಷ್ಟ್ರೀಯ ಲೋಕ್ ಅದಾಲತ್ಗೆ ಉತ್ತಮ ಸ್ಪಂದನೆ. 9,101 ಪ್ರಕರಣಗಳು ಇತ್ಯರ್ಥ, 12 ಜೋಡಿಗಳಿಗೆ ಮರು ಮದುವೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಎ ನ್ಯೂಸ್ ಟಿವಿ.